ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಹತ್ರ ಇರೋ ನಾನು ಯೂಸ್ ಮಾಡುವಂತಹ ಪ್ರೊಫೆಷ್ನಲ್ ಹೇರ್ ಸ್ಟೈಲಿಂಗ್ ಕಿಟ್ ಟೂಲ್ಸ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ನೋಡಿರೋ ಹಾಗೆ ಬೇರೆಯವ್ರ ಹತ್ರ ಎಲ್ಲ ತುಂಬ ಐಟಮ್ಸ್ ಇರುತ್ತೆ. ಪೌಡರ್ಸು ಮತ್ತು ಸೆರಮ್ಸು ಸ್ಪ್ರೇ ಎಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ. ಸೊ ನಾನು ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿ ತುಂಬ ಪ್ರಾಡಕ್ಟ್ಸ್ನ ತಗೊಂಡಿಲ್ಲ. ಸೊ ನನಗೆ ಎಷ್ಟು ಬೇಕೋ ಸ್ವಲ್ಪ ಮಾತ್ರ ಮೇನ್ ಏನೇನು ಯೂಸ್ ಆಗುತ್ತೆ ಅಷ್ಟನ್ನು ಮಾತ್ರ ನಾನು ಯೂಸ್ ಮಾಡ್ತಾ ಇರೋದು. ಸೊ ಇಷ್ಟರಲ್ಲೇ ನಾವು ಚೆನ್ನಾಗಿ ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಬೋದು. ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ನಿಮಗೆ ಇಲ್ಲಿ ನಾನು ಯಾವ್ಯಾವ ಸ್ಪ್ರೇ ಮತ್ತು ಸೆರಮ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದಿಷ್ಟೇ ಸೆರಮ್ ಮತ್ತು ಸ್ಪ್ರೇನ ನಾನು ಯೂಸ್ ಮಾಡ್ತಾ ಇರೋದು. ಎಕ್ಸ್ಟ್ರಾ ಏನೂ ಇಟ್ಕೊಂಡಿಲ್ಲ. ಇಷ್ಟರಲ್ಲೇ ನಾನು ಫುಲ್ ಹೇರ್ ಸ್ಟೈಲ್ನ ಮುಗಿಸ್ತೀನಿ. ತುಂಬ ಕೆಮಿಕಲ್ಸು ತುಂಬ ಸ್ಪ್ರೇ ಎಲ್ಲ ಯೂಸ್ ಮಾಡಿದ್ರೆ ಹೇರ್ಸ್ ಕೂಡ ಹಾಳಾಗುತ್ತೆ. ಅದಕ್ಕೋಸ್ಕರ ಇದು ಒಂದು ಸ್ಟ್ರಿಕ್ಸ್ ಪ್ರೊಫೆಷ್ನಲ್ ಹೇರ್ ಸೆರಮ್. ಇದನ್ನು ನೀವು ಡೈಲಿ ತಲೆಗೆ ಸ್ನಾನ ಮಾಡಿದಾಗ ಡೈಲಿ ಜಸ್ಟ್ 2 ಪಫ್ನ ಕೈಗೆ ಹಿಂಗೆ ಹಾಕ್ಕೊಂಡು ಹೇರ್ ಫುಲ್ಲು ನೀವು ಸ್ಪ್ರೇ ಮಾಡ್ಕೊಳ್ಬಹುದು. ಕೈಯಲ್ಲೇ ಜಾಸ್ತಿ ಹಾಕ್ಕೊಳ್ಬಾರ್ದು. ಜಸ್ಟ್ 2 ಪಫ್ ಅಷ್ಟೇ ಹಾಕ್ಕೊಂಡು ಕೈ ತುಂಬ ರಬ್ ಮಾಡಿಕೊಂಡು ಮತ್ತು ಸ್ಕ್ಯಾಲ್ಪಿಗೆಲ್ಲ ಹಾಕ್ಬಾರ್ದು. ಜಸ್ಟ್ ಹೇರಿಗೆ ಮಾತ್ರ ನೀಟಾಗಿ ಹಿಂಗೆ ಅನ್ಬೇಕು ಅಷ್ಟೇ. ಸೊ ಇದೊಂದು ಹೇರ್ ಸೆರಮ್ ಮತ್ತು ಇದು ಹೀಟ್ ಪ್ರೊಟೆಕ್ಟರ್. ಬೆರಿನಾ ಹೇರ್ ಹೀಟ್ ಪ್ರೊಟೆಕ್ಟರ್. ಇದನ್ನು ನಾವು ಹೇರ್ ಸ್ಟೈಲ್ಸ್ ಮಾಡುವಾಗ ಮಿಷಿನ್ಸ್ನ ಯೂಸ್ ಮಾಡ್ತೀವಿ ಅಲ್ವಾ, ಆ ಮಿಷಿನ್ಸು ಹೀಟಿಂದ ನಮ್ಮ ಹೇರ್ಸು ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೀಟ್ ಪ್ರೊಟೆಕ್ಟರ್ನ ನಾವು ಯೂಸ್ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ಫಸ್ಟಲ್ಲಿ ಟ್ಯಾನ್ಸ್ ಮಾಡುವಾಗ, ಕ್ರಿಂಪ್ ಮಾಡುವಾಗ, ಸ್ಟ್ರೈಟ್ನಿಂಗ್ ಮಾಡುವಾಗ ಎಲ್ಲದಕ್ಕೂ ಮುಂಚೆ ನಾವು ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡಲೇಬೇಕು. ಇದು ಸ್ಪ್ರೇ. ಜಸ್ಟ್ ಹೇರ್ಸ್ಗೆ ಮಾತ್ರ 3 to 4 ಟೈಮ್ಸ್ ಸ್ಪ್ರೇ ಮಾಡಿಕೊಂಡು ನೆಕ್ಸ್ಟ್ ನಾವು ಹೇರ್ ಸ್ಟೈಲ್ಸ್ನ ಸ್ಟಾರ್ಟ್ ಮಾಡಬಹುದು. ಇದೊಂದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಹೇರ್ ಮೌಸ್ ಇದೆ. ಇದನ್ನು ಕೂಡ ಬೆರಿನಾ ಗೋಲ್ಡ್ ಅವ್ರದ್ದು ಹೇರ್ ಮೌಸ್. ಆಲ್ಮೋಸ್ಟ್ ನಾನು ತೋರಿಸ್ತಾ ಇರೋ ಪ್ರಾಡಕ್ಟ್ ಎಲ್ಲ ನೈಕಾದಲ್ಲಿ ಅವೈಲೇಬಲ್ ಇರುತ್ತೆ. ಇದು ಕೂಡ ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ. ಇದು ಹೇರ್ ಮೌಸ್ ಅಂತ ಹೇಳಿ ಕರ್ಲ್ಸು ಟಾನ್ಸ್ ಎಲ್ಲ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಟಾನ್ಸ್ ಮಾಡೋಕ್ಕೂ ಮುಂಚೆ ಇದನ್ನೊಂದು ಸ್ವಲ್ಪ ಹೇರ್ಸ್ಗೆ ಅಪ್ಲೈ ಮಾಡಿಕೊಂಡು ಟಾನ್ಸ್ನ ಮಾಡೋದ್ರಿಂದ ಲ್ಯಾಂಗ್ ಲಾಸ್ಟಿಂಗ್ ಇರುತ್ತೆ, ಬೇಗ ರಿಮೂವ್ ಆಗಲ್ಲ ಕರ್ಲ್. ಅದಕ್ಕೋಸ್ಕರ ನಾವು ಹೇರ್ ಮೌಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನನ್ನ ಹತ್ರ ಇರೋದು ಹೋಲ್ಡ್ ಆ್ಯಂಡ್ ಶೈನಿಂಗ್ ಸ್ಪ್ರೇ. ಇದರಲ್ಲಿ ನಿಮಗೆ ಎರಡೆರಡು ಸಿಗುತ್ತೆ. ಹೋಲ್ಡ್ ಸ್ಪ್ರೇ ಸಪ್ರೇಟಾಗಿ ಸಿಗುತ್ತೆ, ಶೈನಿಂಗ್ ಸ್ಪ್ರೇ ಸಪ್ರೇಟಾಗಿ ಸಿಗುತ್ತೆ. ಹೋಲ್ಡು ಮತ್ತು ಶೈನು 2 ಸ್ಪ್ರೇ ಒಂದರಲ್ಲೇ ಸಿಗೋವಂಥದ್ದು ಯೂಸ್ ಮಾಡ್ತಾಯಿದ್ದೀನಿ. ಇದು ಟ್ಯಾಫ್ಟ್ ಟ್ಯಾಫ್ಟ್ ಕಂಪ್ನಿದು ಅಲ್ಟಿಮೇಟ್ ಹೋಲ್ಡ್ ಆ್ಯಂಡ್ ಕ್ರಿಸ್ಟಲ್ ಶೈನ್ ಸ್ಪ್ರೇನೂ ಇದೆ, ಹೋಲ್ಡ್ ಸ್ಪ್ರೇನೂ ಇದೆ. ಇಷ್ಟೇ ಸಾಕು. ತುಂಬ ಜಾಸ್ತಿ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಬೇರೆಯವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬೇರೆಯವರೆಲ್ಲ ಏನೇನು ಯೂಸ್ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ನಾನು ಇಷ್ಟೇ ಯೂಸ್ ಮಾಡ್ತಾ ಇರೋದು. ಜಸ್ಟ್ ನನ್ನ ಹತ್ರ ಏನಿದೆ, ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಷ್ಟೇ ಗೈಸ್. ಇದಿಷ್ಟು ಸ್ಪ್ರೇ ಮತ್ತು ಸೆರಮ್. ನೆಕ್ಸ್ಟು ನನ್ನ ಹತ್ರ ಈ ಥರದ್ದು ಒಂದು ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ನಮಗೆ ಹೇರ್ ಸ್ಟೈಲ್ಗೆ ಬೇಕಾಗಿರೋಂಥ ಹೇರ್ ಪಿನ್ಸು, ರಿಬ್ಬನ್ಸು ಎಲ್ಲನೂ ಒಂದೇ ಕಡೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಥರದ್ದೊಂದು ಬಾಕ್ಸ್ನ ತಗೊಂಡು ನಾವೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಇದರಲ್ಲಿ ಏನೇನಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇದು ಕ್ಲಿಪ್ಸು. ಇದನ್ನು ಕ್ರೊಕೊಡೈಲ್ ಕ್ಲಿಪ್ ಅಂತ ಹೇಳಿ ಕರಿತೀವಿ. ಯಾಕೆಂದರೆ ಹೇರ್ನ ಈ ಥರ ಲಾಕ್ ಮಾಡಿ ಇಟ್ಕೊಳ್ಳೋಕ್ಕೆ ತುಂಬ ಟೈಟಾಗಿ ನಮಗೆ ಲಾಕ್ ಬೇಕಲ್ವ, ಹಾಗಾಗಿ ನಾವು ಈ ಥರ ಕ್ರೊಕೊಡೈಲ್ ಕ್ಲಿಪ್ಸ್ನ ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ಕ್ಲಿಪ್ಸು. ನೆಕ್ಸ್ಟ್ ನಮಗೆ ಈ ಥರ ಹೇರ್ ಪಿನ್ಸ್ ಬೇಕು. ಚೆನ್ನಾಗಿ ಗ್ರಿಪ್ಪಾಗಿ ಇಟ್ಕೊಳ್ಳೋಂತಹ ಹೇರ್ ಪಿನ್ಸ್ ಬೇಕು. ಸ್ಟೈಲೋ ಕ್ವೀನ್ ಅಂತ ಹೇಳಿ ಹೇರ್ ಪಿನ್ಸು. ಸ್ಟೈಲೋ ಕ್ವೀನ್ಸೇ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಯು ಪಿನ್ಸ್.
ಈ ಥರ ಬಿಗ್ ಸೈಜ್ ಏರ್ ಪಿನ್ಸ್ನ ಒಂದು ಸ್ವಲ್ಪ ನಾವು ಯೂಸ್ ಮಾಡಬೇಕು ಬೇಕಾಗುತ್ತೆ. ಮತ್ತು ಯು ಪಿನ್ಸು ಈ ಥರ ಫ್ರಂಟಲ್ಲಿ ಈ ಥರ ಬಾಲ್ ಟೈಪ್ ಇರಬೇಕು, ಈ ಥರ ಯು ಪಿನ್ಸೇ ಯೂಸ್ ಮಾಡಬೇಕು. ಈ ಬಾಲ್ಸ್ ಇಲ್ಲ ಅಂದರೆ ನಮಗೆ ಇರಿಟೇಷನ್ ಆಗುತ್ತೆ ಮತ್ತು ತಲೆಗೆಲ್ಲ ಚುಚ್ತಾ ಇರುತ್ತೆ, ಅದನ್ನು ನಾವು ಯೂಸ್ ಮಾಡಬಾರ್ದು. ಈ ಥರ ಬಾಲ್ ಟೈಪ್ಸ್ ಇರಬೇಕು ಫ್ರಂಟಲ್ಲಿ, ಆ ಏರ್ ಪಿನ್ಸ್ನೇ ನಾವು ಆ ಯು ಪಿನ್ಸ್ನೇ ನಾವು ಯೂಸ್ ಮಾಡಬೇಕು. ಮತ್ತು ಈ ಥರ ಚಿಕ್ಕ ಚಿಕ್ಕ ರಬ್ಬರ್ಸು, ಈ ರಿಬ್ಬನ್ಸು ತುಂಬ ಟೈಟಾಗಿ ಗ್ರಿಪ್ಪಾಗಿರುತ್ತೆ, ಹಾಗಾಗಿ ನಾವು ಹೇರ್ ಸ್ಟೈಲ್ಸ್ಗೆಲ್ಲ ಇದೇ ಥರ ಈ ಈ ರಿಬ್ಬನ್ಸ್ನೇ ಯೂಸ್ ಮಾಡಬೇಕು. ಇದ್ರದ್ದು ಲಿಂಕ್ ಏನಾದರೂ ನೈಕಾದಲ್ಲಿ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ನೂ ಮೆನ್ಷನ್ ಮಾಡಿರ್ತೀನಿ. ನಾನು ಇದನ್ನೆಲ್ಲ ಆನ್ಲೈನಲ್ಲಿ ಯಾವುದೂ ತಗೊಂಡಿಲ್ಲ, ಹೇರ್ ಕುಮ್ ಸೆಟ್ ಮಾತ್ರ ಮೀಶೋದಲ್ಲಿ ತೊಗೊಂಡಿದ್ದು. ಸೊ ಇನ್ನೆಲ್ಲ ನಾನು ಶಾಪಲ್ಲೇ ತಗೊಂಡಿದ್ದು. ಲಿಂಕ್ ಏನಾದರೂ ಸಿಕ್ಕಿದ್ರೆ ಹಾಕ್ತೀನಿ. ಈ ಥರ ಚಿಕ್ಕ ಚಿಕ್ಕದು ಬ್ಲ್ಯಾಕ್ ಕಲರ್ ರಬ್ಬರ್ಸ್, ಇದು ನಮಗೆ ಹೇರ್ ಸ್ಟೈಲ್ಗೆ ಮೇಯ್ನ್ ಇಂಪಾರ್ಟೆಂಟ್ ಇದೆ ರಿಬ್ಬನ್ಸ್. ನೆಕ್ಸ್ಟ್ ನಾವು ಈ ಥರ ದೊಡ್ಡ ರಿಬ್ಬನ್ಸ್ನ ಯೂಸ್ ಮಾಡಬೇಕು, ಇದು ಕೂಡ ನಮಗೆ ಹೇರ್ ಸ್ಟೈಲಿಗೆ ಬೇಕು. ಚಿಕ್ಕ ರಿಬ್ಬನ್ಸು ಮತ್ತು ಈ ಥರದ್ದು ದೊಡ್ಡ ದೊಡ್ಡ ರಿಬ್ಬನ್ಸ್ನ ನಾನು ಯೂಸ್ ಮಾಡ್ತೀನಿ. ಈ 2 ರಿಬ್ಬನ್ಸ್ ಅಂತೂ ಇರಲೇಬೇಕು. ಇದು ಚಿಕ್ಕ ಚಿಕ್ಕ ಯು ಪಿನ್ಸು ನಮಗೆ ಹೇರ್ ಸ್ಟೈಲ್ ಎಲ್ಲ ಆದಮೇಲೆ ಬೀಡ್ಸ್ ಹಾಕೋದಕ್ಕೆ ಮತ್ತು ಬೇರೆ ಯಾವುದಾದ್ರೂ ಡಿಸೈನ್ಸ್ ಏನಾದರೂ ಇದ್ದರೆ ಲಾಕ್ ಮಾಡೋದಕ್ಕೆ, ಹೋಲ್ಡ್ ಮಾಡೋದಕ್ಕೆ ಈ ಥರದ್ದು ಬೇಕಾಗುತ್ತೆ. ಓಪನ್ ಮಾಡಿ ತೋರಿಸ್ತೀನಿ. ಇಷ್ಟೇ ಇರುತ್ತೆ. ಇದನ್ನು ನಾವು ಬೀಡ್ಸ್ ಇದೆ ನನ್ನ ಹತ್ರ ತೋರಿಸ್ತೀನಿ. ಈ ಥರ ಬೀಡ್ಸ್ನ ಕೂಡ ಒಂದು ಪೌಚ್ಗೆ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಹೇರ್ ಸ್ಟೈಲ್ ಮಾಡಿದಾಗ, ಈ ಮರ್ಮೈಡ್ ಹೇರ್ ಸ್ಟೈಲ್ ಎಲ್ಲ ಮಾಡಿದಾಗ ಹಿಂದೆ ಬ್ಯಾಕಲ್ಲಿ ನಾವು ಇದನ್ನು ಸ್ಟೋನ್ಸ್ ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಈ ಥರ ಈ ಯು ಪಿನ್ಗೆ ಇದನ್ನು ಹಾಕಿ ನೀಟಾಗಿ ಇಲ್ಲಿ ಟ್ವಿಸ್ಟ್ ಮಾಡಬೇಕು. ಹಿಂದೆ ಹೇರ್ ಸ್ಟೈಲ್ ರಿಬ್ಬನ್ ಹಾಕಿರ್ತೀವಲ್ಲ, ಅದನ್ನು ಇಲ್ಲಿಗೆ ಹಾಕಿ ಹಿಂದೆಗಡೆಯಿಂದ ಲಾಕ್ ಮಾಡಬೇಕು. ಆವಾಗ ನಮಗೆ ಇದು ಹಿಂದೆ ಬೆನ್ನಿಗಾಗಿರ್ಬೋದು, ತಲೆಗಾಗಿರ್ಬೋದು ಚುಚ್ಚಲ್ಲ. ಈ ಥರ ಮೇಲ್ಗಡೆಗೆ ಮಾಡಿ ಲಾಕ್ ಮಾಡಿಬಿಡ್ಬೇಕು. ಸೊ ಈ ಥರ ಚಿಕ್ಕ ಚಿಕ್ಕ ಯು ಪಿನ್ಸ್ನ ಕೂಡ ನಾನು ಯೂಸ್ ಮಾಡ್ತೀನಿ, ಬೇಕೇ ಬೇಕು. ಎಲ್ಲ ಮೇಕಪ್ ಆರ್ಟಿಸ್ಟು ಹೇರ್ ಸ್ಟೈಲ್ಸ್ಗಳಿಗೂ ನಾನೇನು ತೋರಿಸ್ತಿದ್ದೀನಲ್ಲ, ಇದಿಷ್ಟಂತೂ ಇರಲೇಬೇಕು. ಇದರಲ್ಲೇ ನಾನೊಂದು ಸ್ವಲ್ಪ ಸೇಫ್ಟಿ ಪಿನ್ಸ್ನ ಕೂಡ ಇಟ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ ಬೇರೆ ಬ್ಯಾಗಲ್ಲಿ. ಸೊ ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಾಕ್ಸ್ ಒಳಗೆ ಒಂದು ಸ್ವಲ್ಪ ಹಾಕಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ನಮಗೆ ಮುಹೂರ್ತಮ್ಗೆ, ರಿಸೆಪ್ಷನ್ಗೆ ಮೇಯ್ನ್ ಬೇಕಾಗಿರೋದು ಅಂದರೆ ಇದೆರಡು ಮಾಂಗ್ ಟಿಕಾನ ಫಿಕ್ಸ್ ಮಾಡೋದಕ್ಕೆ ಬೇಕು. ಈ ದಾರ ಏನಿದೆ ಅಲ್ವಾ, ಈ ಥರ ದೊಡ್ಡದೊಂದು ಸೂಜಿ ತೊಗೊಂಡ್ಬಿಟ್ಟು ಇಲ್ಲಿಗೆ ದಾರ ಹಾಕಿ ನೀಟಾಗಿ ಲಾಕ್ ಮಾಡಿ ಒಂದಿಷ್ಟುದ್ದ ದಾರ ತೊಗೊಬೇಕು. ಇಲ್ಲಿಂದ ನೀಟಾಗಿ ಹಿಂದೆಗಡೆ ಹೇರ್ ಸ್ಟೈಲ್ ಮಾಡಿರ್ತೀವಲ್ವ, ಹೇರ್ ಲಾಕ್ ಮಾಡಿರ್ತೀವಲ್ಲ ಹೇರ್ ಪಿನ್ಸ್, ಅಲ್ಲಿವರೆಗೂ ತೊಗೊಂಡೋಗಿ ನಾವು ಈ ದಾರದಲ್ಲಿ ಮಾಂಗ್ ಟಿಕಾನ ಲಾಕ್ ಮಾಡಬೇಕು. ಅದಕ್ಕೋಸ್ಕರ ಇವೆರಡು ನಮಗೆ ಬೇಕೇ ಬೇಕಾಗುತ್ತೆ. ಅದ್ರ ಜೊತೆಗೆ ನಮಗೆ ಒಂದು ಸಿಸರ್ ಬೇಕು. ಆ್ಯಕ್ಚುಲಿ ಸಿಸರ್ ನಾನೆಲ್ಲೋ ಮಿಸ್ ಮಾಡಿಬಿಟ್ಟಿದ್ದೀನಿ, ಇಲ್ಲಿ ಸಿಗ್ತಾ ಇಲ್ಲ. ಸಿಸರ್ ಕೂಡ ಈ ಬಾಕ್ಸಲ್ಲಿ ಒಂದಿನ ನೀವು ಹಿಡ್ಕೊಂಡಿರಲೇಬೇಕಾಗುತ್ತೆ. ಸೊ ಇದಿಷ್ಟು ನಮಗೆ ಹೇರ್ ಸ್ಟೈಲಿಗೆ ಬೇಕಾಗಿರುವಂತಹ ಮೇನ್ ಐಟಮ್ಸು. ಸೊ ನೋಡ್ಕೊಂಬಿಡಿ, ನಾನು ಈ ರೀತಿಯಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಏರ್ ಪಿನ್ಸು, ರಿಬ್ಬನ್ಸ್ ಎಲ್ಲ ಬಾಕ್ಸಲ್ಲಿರೋದಷ್ಟೇ ಅಲ್ಲ, ನಾನು ಮೇಕಪ್ ಮಾಡೋಕ್ಕೆ ಹೋದಾಗ ಅಷ್ಟೇ ಆಚೆ ತೆಗೆದು ಇಟ್ಕೊಳ್ಳೋದು. ಈ ಥರ ಒಂದು ಪೌಚಲ್ಲಿ ಈ ಹೇರ್ ಪಿನ್ಸು, ಯು ಪಿನ್ಸ್ ಎಲ್ಲನೂ ನೀಟಾಗಿ ಎಕ್ಸ್ಟ್ರಾ ಬೇಕಾಗುತ್ತೆ, ಖಾಲಿ ಆದಾಗ ಯೂಸ್ ಮಾಡ್ಕೊಳಕ್ಕೆ ಬೇಕಾಗುತ್ತೆ, ಆಮೇಲೆ ಅಲ್ಲೆಲ್ಲ ಎಲ್ಲಿ ಹೋಗಿ ತೊಗೊಳಕ್ಕಾಗುತ್ತೆ ಅಲ್ವಾ, ಹಾಗಾಗಿ ಎಕ್ಸ್ಟ್ರಾ ಒಂದು ಸ್ವಲ್ಪ ಇಟ್ಕೊಂಡು ಹೋಗಿರ್ತೀನಿ. ಮತ್ತು ಇದು ಕೂಡ ಅಷ್ಟೇ, ಇದು ಸ್ಮಾಲ್ ರಿಬ್ಬನ್ಸ್ ಪ್ಯಾಕೆಟ್, ಇದು ಬಿಗ್ ಸೈಜ್ ರಿಬ್ಬನ್ಸ್ ಪ್ಯಾಕೆಟು. ಇದೆರಡನ್ನೂ ಕೂಡ ನಾನು ಹಿಡ್ಕೊಂಡು ಹೋಗಿರ್ತೀನಿ, ಬೇಕಾಗುತ್ತೆ ಎಮರ್ಜೆನ್ಸಿಗೆ ಖಾಲಿ ಆದಾಗೆಲ್ಲ. ಅಲ್ಲಿಗೆ
ಹೋದ್ಮೇಲೆ ನಮಗೆ ಎಕ್ಸ್ಟ್ರಾನೂ ಸಿಗ್ಬೋದು ಆರ್ಡರ್ಸ್. ಹಂಗಾಗಿ ನಾವು ಒಂದು ಸ್ವಲ್ಪ ಏನು ತೊಗೊಂಡೋದ್ರೂ ಎಕ್ಸ್ಟ್ರಾನೇ ತೊಗೊಂಡೋಗಿರಬೇಕಾಗುತ್ತೆ. ಆ್ಯಂಡ್ ನನ್ನ ಹತ್ರ ಇದೊಂದು ಹೇರ್ ಎಕ್ಸ್ಟೆನ್ಷನ್ ಇದೆ. ಜಸ್ಟ್ ಇದನ್ನು ಹೀಗೆ ಜಡೆ ಹಾಕಿ ಫಿಕ್ಸ್ ಮಾಡ್ಕೊಳ್ಬಹುದು, ಮತ್ತು ಇದನ್ನು ಬನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನಿಮಿಷ ತೋರಿಸ್ಬಿಡ್ತೀನಿ. ನಮ್ಮ ಹೇರಲ್ಲಿ ಬನ್ ಹಾಕಿ ಯು ಪಿನಲ್ಲಿ ನೀಟಾಗಿ ಈ ಥರ ಲಾಕ್ ಮಾಡಿದ್ರೆ ನೀಟಾಗಿ ನಮಗೆ ಹಿಂದೆ ಎಷ್ಟು ಚೆನ್ನಾಗಿ ಕಾಣುತ್ತೆ, ಮಿಸ್ಸಿ ಬ್ರೈಡ್ ಬನ್ ಥರ. ಇದು ಕೂಡ ಒಂದು ಎಕ್ಸ್ಟೆನ್ಷನ್ನ ಇಟ್ಕೊಂಡಿರ್ತೀನಿ. ಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ ಎಲ್ಲನೂ ನಾವು ಇಟ್ಕೊಂಡಿರಬೇಕು. ಕ್ಲೈಂಟ್ಸ್ ಇದೇ ಥರ ಕೇಳ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಎಕ್ಸಾಕ್ಟಾಗಿ. ಹಾಗಾಗಿ ನಾವೆಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು ಮುಂಚೆನೇ. ಆ್ಯಂಡ್ ಹೇರ್ ಎಕ್ಸ್ಟೆನ್ಷನ್ ಇದು ಮುಹೂರ್ತಮ್ಗೆ ಬೇಕಾಗಿರೋ ಹೇರ್ ಎಕ್ಸ್ಟೆನ್ಷನ್. ಇಷ್ಟು ಉದ್ದ ಇದೆ. ಉದ್ದ ಇರೋ ಎಕ್ಸ್ಟೆನ್ಷನ್ಸ್ನೇ ನಾವು ತಗೊಳ್ಬೇಕು, ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು. ನೋಡಿ, ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇದು ಲೆಂತಿನೂ ಇದೆ, ದಪ್ಪನೂ ಇದೆ, ಮತ್ತು ಒರಿಜಿನಲ್ ಹೇರ್ಸ್ ಕಂಡಂಗೆ ಕಾಣುತ್ತೆ. ನನ್ನ ಹೇರ್ಸ್ಗೂ ಇದಕ್ಕೂ ಏನೂ ಡಿಫ್ರೆನ್ಸೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಈ ಥರದ್ದು 1 ಅಥವಾ 2 ಎಕ್ಸ್ಟೆನ್ಷನ್ಸ್ ಇರಲೇಬೇಕು. ಇನ್ನೊಂದು, ಆ್ಯಂಡ್ ನಮಗೆ ರಿಸೆಪ್ಷನಿಗೆ ಈ ಥರದ್ದು ಒಂದು ಎಕ್ಸ್ಟೆನ್ಷನ್ಸ್ ಬೇಕಾಗುತ್ತೆ. ನಾನು ಇದನ್ನು 2 ಎಕ್ಸ್ಟೆನ್ಷನ್ಸ್ನ ಇಟ್ಕೊಂಡಿದ್ದೀನಿ ಬ್ರೈಡ್ಗೆ ಹಾಕಿ. ನೆಕ್ಸ್ಟ್ ಅಲ್ಲಿ ಯಾರಾದರೂ ಇನ್ನೊಬ್ಬರು ನಮಗೂ ಅದೇ ಥರ ಹೇರ್ ಸ್ಟೈಲ್ ಬೇಕು ಅಂದಾಗ ಬೇಕಾಗುತ್ತೆ. ನಾವಿಲ್ಲ ಅಂತ ಹೇಳಬಾರ್ದು ಯಾವುದೂ. ಸೊ ಹಾಗಾಗಿ ಎಕ್ಸ್ಟ್ರಾ ಇಟ್ಕೊಂಡು ಹೋಗಿರಬೇಕು. ಇದು ರಿಸೆಪ್ಷನ್ಗೆ ಹಾಕುವಂತಹ ಎಕ್ಸ್ಟೆನ್ಷನ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರದ್ದು ಇನ್ನೊಂದಿದೆ ಅಂತ ಹೇಳಿದ್ನಲ್ಲ, ಅದನ್ನು ನಾನು ಮರ್ಮೈಡ್ ಹೇರ್ ಸ್ಟೈಲಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಮತ್ತು ನನಗೆ ಈ ಪ್ರಾಡಕ್ಟ್ಗಳದ್ದೆಲ್ಲ ನಾನಿವಾಗ ನಿಮಗೆ ಏನು ತೋರಿಸ್ತಿದ್ದೀನೋ ಅದ್ರದ್ದೆಲ್ಲ ಪ್ರೈಸ್ ನನಗೆ ಗೊತ್ತಿಲ್ಲ ಗೈಸ್. ಪ್ಲೀಸ್ ಅಮೌಂಟ್ ಹೇಳಿ, ಪ್ರೈಸ್ ಹೇಳಿ ಅಂತೆಲ್ಲ ಕಮೆಂಟ್ ಹಾಕ್ಬಿಡಿ. ಆ್ಯಕ್ಚುಲಿ ನಾನು ಎಲ್ಲನೂ ಒಟ್ಟಿಗೆ ತೊಗೊಂಡಿದ್ದು, ಹಾಗಾಗಿ ಅದು ಪರ್ಟಿಕ್ಯುಲರ್ ಪ್ರೈಸ್ಗಳು ನನಗೆ ಗೊತ್ತಿಲ್ಲ. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾರಾದರೂ ಈ ಹೇರ್ ಸ್ಟೈಲ್ನ ಕೇಳಿದಾಗ ಹಾಗೆ ಫಿಕ್ಸ್ ಮಾಡಿಬಿಡ್ಬೋದಲ್ವಾ, ಬೇಕಾಗುತ್ತೆ, ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ಈ ಥರದ್ದು 1-2ನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಈ ಹಾಕಿರೋ ರಿಬ್ಬನ್ಸ್ನ ನಾವು ಕಟ್ ಮಾಡಿದ್ರೆ ಈ ಎಕ್ಸ್ಟೆನ್ಷನ್ಸ್ ರೆಡಿ ಆಗುತ್ತೆ ಅಷ್ಟೇ. ಇದನ್ನು 1-2ನ್ನ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ನಾವು ನೀಟಾಗಿ ಅದೇ ಕವರ್ಗೆ ಹಾಕಿ ಎತ್ತಿಕ್ಬೇಕು, ಇಲ್ಲಾಂದರೆ ಅದು ಹಾಳಾಗಿಬಿಡುತ್ತೆ, ಎಕ್ಸ್ಟೆನ್ಷನ್ ವೇಸ್ಟ್ ಆಗುತ್ತೆ. ಹಾಳಾಗಿರೋ ಎಕ್ಸ್ಟೆನ್ಷನ್ಸ್ನ ಇದನ್ನು ಬ್ರೈಡ್ಗೆ ಹಾಕಿರ್ತೀರ ನೀವು, ಇದು ಹಾಳಾಗಿಬಿಟ್ಟಿದೆ ಅಂತ ಎಲ್ಲ ದಯವಿಟ್ಟು ಎತ್ತಕ್ಕೆ ಹೋಗಬೇಡಿ. ನೆಕ್ಸ್ಟು ಯಾವುದಾದ್ರೂ ವಿಡಿಯೋಲಿ ನಾನು ಮದುವೆಗಳಿಗೆ ಹಾಕಿ ಇದೇನಾದರೂ ಹಾಳಾಗಿದ್ದರೆ ಅದನ್ನು ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ಕೂಡ ಬೇರೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ಆ್ಯಕ್ಚುಲಿ ನನ್ನ ಹತ್ರ ಹಾಳಾಗಿರೋದಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರದ್ದು ಒಂದು ಇದ್ರದ್ದು ಕವರ್ಗೆ ಅಂತ ಕೊಟ್ಟಿರ್ತಾರೆ, ಅದನ್ನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಇದ್ರೊಳಗೆ ಹಾಕಿಟ್ಬಿಟ್ರೆ ನೀಟಾಗಿರುತ್ತೆ ಅಂತ ಹೇಳಿ ಅಷ್ಟೇ. ಈ ಹೇರ್ ಸ್ಟೈಲ್ನು ಕೂಡ ಅದೇ ಥರ ಒಂದು ಏನೋ ಇದಕ್ಕೇನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ತಪ್ಪು ತಿಳ್ಕೊಬೇಡಿ. ಹಾಕಿ ನೀಟಾಗಿ ಲಾಕ್ ಮಾಡಿ ಕವರ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ ಗೈಸ್. ಹೇರ್ ಓ ಮಾನ್ಯಾ ಮೇಕ್ ಇನ್ ಇಂಡಿಯಾ. ಮೋಸ್ಟ್ಲಿ ಇದೇ ಬ್ರ್ಯಾಂಡ್ ಅನಿಸುತ್ತೆ, ಹೇರ್ ಓ ಮಾನ್ಯಾ. ಆ್ಯಂಡ್ ನಮಗೆ ಈ ಥರದ್ದು ಡೋನಟ್ಸ್ ಬೇಕು. ಹಿಂದೆಗಡೆ ತುರ್ಬೆಲ್ಲ ಕೇಳ್ತಾರೆ ಅಲ್ವಾ, ಈ ಏಜೆಡ್ ಪರ್ಸನ್ಸ್, ಆಮೇಲೆ ಬ್ರೈಡ್ಸ್ನ ಅಮ್ಮ ಅವರೆಲ್ಲ ನೈಟ್ ಮತ್ತು ಅಥವಾ ಮಾರ್ನಿಂಗ್ ಆಗಿರ್ಬೋದು, ನಮಗೆ ತುರ್ಬಷ್ಟೇ ಹಾಕ್ಬಿಡಿ ಸಾಕು, ಸಿಂಪಲಾಗಿ ಜಡೆ ಎಲ್ಲ ಏನು ಬೇಡ ಅಂತ ಕೇಳ್ತಾರಲ್ಲ, ಆವಾಗ ನಮಗೆ ಇದು ಬೇಕಾಗುತ್ತೆ.
ಈ ಥರದನ್ನ ಒಂದು ಸೆಟ್ ಒಂದು 5-6 ಅಂತೂ ಇಟ್ಕೊಂಡು ಹೋಗಿರಿ. ನನ್ನ ಹತ್ರ ಎಲ್ಲ ಖಾಲಿಯಾಗಿದೆ, ಇದೊಂದಿದೆ. ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಿಗ್ ಸೈಜು, ಸ್ಮಾಲ್ ಸೈಜ್ ಎಲ್ಲ ಸಿಗುತ್ತೆ. ಇದನ್ನು ಕೂಡ ನೀವು ಇಟ್ಕೊಂಡು ಹೋಗಿರಬೇಕು. ಒಂದು 4-5 ಅಂತೂ ಇರಲೇಬೇಕು. ಇದು ಕೂಡ ಒಂದು. ನೆಕ್ಸ್ಟ್ ಇವಾಗ ನಾನು ಮಿಷಿನ್ಸ್ ಏನೇನಿದೆ ಅಂತ ತೋರಿಸ್ತೀನಿ. ಇದೊಂದು ಹೇರ್ ಕೂಮ್ ಇದೆ. ಇದು ನ್ಯಾನೋ ಟೆಕ್ನಾಲಜಿ ಫಾಕ್ಸ್ ಸ್ಟುಡಿಯೋ. ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಹೇರ್ ಸೆಟ್ ಮಾಡೋದಕ್ಕೆ ಬ್ಲೋ ಡ್ರೈಯಲ್ಲಿ ಹೇರ್ ಸೆಟ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ತೊಗೊಂಡಿದ್ದು. ಇದೊಂದು ಬ್ರಷ್ 1000. ಇದೊಂದೇ ನನಗೆ ನೆನಪಿಗಿರೋದು ಅಮೌಂಟು. ಇನ್ಯಾವುದು ಮಿಷಿನ್ಸ್ಗಳೆಲ್ಲ ನೆನಪಿಲ್ಲ. ಜಸ್ಟ್ ಇದೊಂದು ಕೂಮ್ ಬಂದ್ಬಿಟ್ಟು 1000. ಚೆನ್ನಾಗಿದೆ. ಬ್ಲೋ ಡ್ರೈನ ಮತ್ತು ಈ ಕೂಮ್ನ ನಾವು ಹೇರ್ ಕಟ್ ಮಾಡಿದಾಗ ಹೇರ್ನ ಸೆಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ನಮಗೆ ಮೇಕಪ್ಗೆ ಏನಕ್ಕೆ ಬೇಕಾಗುತ್ತೆ ಬ್ಲೋ ಡ್ರೈ ಅಂತ ಹೇಳಿದ್ರೆ, ಬೆಳಿಗ್ಗೆ ಅರಿಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಬಂದಿರ್ತಾರೆ ಅಲ್ವಾ ಬ್ರೈಡ್ಸು. ಆವಾಗ ನಮಗೆ ಟೈಮ್ ಇರಲ್ಲ ಮುಹೂರ್ತಂಗೆ ರೆಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು, ಆವಾಗ ನಾವು ಅವ್ರ ಹೇರ್ನ ಡ್ರೈ ಮಾಡೋದಕ್ಕೆ ಬೇಕಾಗುತ್ತೆ. ಯೂನಿಪ್ರಾಫ್ ಅಂತ ಬ್ಲ್ಯಾಕ್ ಕಲರ್ದೆ. ಬೇರೆ ಕಲರ್ಸ್ ಆಪ್ಷನ್ಸ್ ಇತ್ತು, ನನಗೆ ಪ್ರೊಫೆಷ್ನಲಾಗಿ ಕಾಣಬೇಕು ಅಂತ ಹೇಳಿ ನಾನು ಬ್ಲ್ಯಾಕ್ನೇ ತಗೊಂಡೆ. ಬ್ಲ್ಯಾಕ್ ಬೇಕು ಅಂದರೆ ನಮಗೆ ಇದು 3000ನೋ ಸಮಥಿಂಗ್, 3000-4000 ಆಗ್ಬೋದು ಅನಿಸುತ್ತೆ. ಬೇರೆ ಕಲರ್ಸ್ ಇದ್ದರೆ ಒಂದು ಸ್ವಲ್ಪ ಕಡಿಮೆ ಬೀಳುತ್ತೆ. ಆ್ಯಕ್ಚುಲಿ ನನಗೆ ಬ್ಲ್ಯಾಕೇ ಬೇಕಿತ್ತು. ಪ್ರೊಫೆಷ್ನಲಾಗಿ ಕಾಣಬೇಕು ಅಂದರೆ ಬ್ಲ್ಯಾಕೇ ತಗೊಳ್ಬೇಕು. ಹಂಗಾಗಿ ನಾನು ಇದಕ್ಕೆ ಹೋದೆ. ಸೊ ಇದು ತುಂಬ ಚೆನ್ನಾಗಿದೆ. ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ. ಅಲ್ಲೇ 1.5 ವರ್ಷ ಆಯಿತು ಇದನ್ನೆಲ್ಲ ನಾನು ಯೂಸ್ ಮಾಡ್ತಾ. ಯಾವ ಮಿಷಿನ್ಸು ಕೂಡ ಹಾಳಾಗಿಲ್ಲ. ಸೊ ಮಾತಾಡ್ತಾ ಒಂದು ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ. ಸೊ ಇದೊಂದು ಬ್ಲೋ ಡ್ರೈ ಆ್ಯಂಡ್ ಇದೊಂದು ರೌಂಡ್ ಕೋಮ್ ಅಂತ ಹೇಳ್ತೀವಿ ಇದನ್ನು. ಸೊ ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ಅವಾಗ ಒಂದು ಸ್ವಲ್ಪ ಮಾತಾಡ್ತಾ ಸ್ಲಿಪ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ಸ್ಟ್ರೈಟ್ನರ್. ಇದು ಕೂಡ ಯೂನಿಪ್ರಾಫ್. ಬ್ಲೋ ಡ್ರೈ ಸೇಮ್ ಕಂಪ್ನಿದೆ. ಇದು ಯೂನಿಪ್ರಾಫ್ ಮೇ ಬಿ ಇದೆ ಅನಿಸುತ್ತೆ ಹೆಸರು. ತಪ್ಪಾಗಿ ಹೇಳಿದರೆ ಕ್ಷಮಿಸಿ. ಇದು ಕೂಡ ಸ್ಟ್ರೈಟ್ನರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಸ್ಟ್ರೈಟ್ನರ್ಸ್ನ ತಗೊಳ್ಬೇಕಾದ್ರೆ ಒಳಗಡೆ ಈ ಥರ ಸ್ಟೀಲ್ದೇ ಇರಬೇಕು ಐರನ್ನಿಂಗು. ಇದೇ ಈ ಸ್ಟೀಲ್ ಇರೋ ಐರನ್ನಿಂಗ್ದೇ ಸ್ಟ್ರೈಟ್ನರ್ನ ತಗೊಳ್ಬೇಕಾಗುತ್ತೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಇರೋ ಮಿಷಿನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಯಾವುದೂ ಹಾಳಾಗಿಲ್ಲ ಮತ್ತು ಯಾವುದು ನನಗೆ ಇಷ್ಟ ಆಗಿಲ್ಲ ಅಂತ ಏನಿಲ್ಲ, ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಇದ್ರದ್ದೆಲ್ಲ ಪ್ರೈಸ್ ನನಗೆ ನೆನಪಿಲ್ಲ, ಮರ್ತುಬಿಟ್ಟಿದ್ದೀನಿ, ತುಂಬ ದಿವಸ ಆಯಿತು. ಎಲ್ಲ ಒಟ್ಟಿಗೆ ತೊಗೊಂಡಿದ್ದು, ಎಲ್ಲ ಒಟ್ಟಿಗೆ ಬಿಲ್ ಹಾಕಿದ್ದಾರೆ. ಹಾಗಾಗಿ ಸಿಂಗಲ್ ಪ್ರಾಡಕ್ಟ್ಸ್ದು ಅಷ್ಟು ಗೊತ್ತಿಲ್ಲ. ಇದೊಂದು ಹೇರ್ ಕೂಮ್ ಸೆಟ್. ಇದು ಮೀಶೋದಲ್ಲಿ ತಗೊಂಡಿದ್ದು ನಾನು. 200 ಒಳಗಡೆ, 300 ಒಳಗಡೆನೋ 300 200 ಇರ್ಬೋದು. ಇಷ್ಟು ಥರ ಹೇರ್ ಕೂಮ್ಸ್ ಬರುತ್ತೆ. ಇದನ್ನೆಲ್ಲ ನಾವು ಹೇರ್ ಸ್ಟೈಲಿಗೆ ತಕ್ಕಂತೆ ಯೂಸ್ ಮಾಡ್ತೀವಿ. ಮೇಯ್ನ್ ನಮಗೆ ಜಾಸ್ತಿ ಬೇಕಾಗಿರೋದಂದರೆ ಟೇಲ್ ಕೂಮ್. ನೀಟಾಗಿ ಇಲ್ಲಿ ಸೆಕ್ಷನ್ಸ್ನ ತಗೊಂಡು ಈ ಥರ ಕ್ರಾಫ್ ತಗೊಳ್ಳೋದಕ್ಕೆ ನಾವು ಜಾಸ್ತಿ ಯೂಸ್ ಮಾಡೋದೇ ಟೇಲ್ ಕೂಮ್. ಇದನ್ನು ಟೇಲ್ ಕೂಮ್ ಅಂತ ಕರಿತೀವಿ. ಇದೆಲ್ಲ ನಮಗೆ ಹೇರ್ ಸ್ಟೈಲ್ ಮಾಡುವಾಗ ಪ್ರತಿಯೊಂದಕ್ಕೂ ಒಂದೊಂದು ಥರದ್ದು ಕೂಮ್ಸ್ ಇದೆ. ಇದನ್ನೆಲ್ಲ ನಾವು ಅದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಏನದು ಲೈನ್ಸ್ ಕೊಡೋದಕ್ಕೆ ಮತ್ತು ನೀಟಾಗಿ ಕ್ರಾಫ್ ತಗೊಳ್ಳೋದಕ್ಕೆ, ಆ ಥರದಕ್ಕೆಲ್ಲ ಒಂದೊಂದಕ್ಕಿದೆ. ಟೇಲ್ ಕೂಮ್ ಒಂದು ಇಂಪಾರ್ಟೆಂಟು. ಮತ್ತು ಈ ಥರ ಅಗಲ ಇರೋ ಕೂಮ್ ಒಂದು ತೊಗೊಳ್ಬೇಕು. ಇದೊಂದು ಸೆಟ್ಟು ಪೂರ್ತಿ ನೀವು ತೊಗೊಂಡ್ಬಿಟ್ರೆ ಎಲ್ಲ ಇದರಲ್ಲೇ ಬರುತ್ತೆ. ಇದೊಂದು ಅನ್ನೋ ಕನ್ಫ್ಯೂಷನ್ ಇರೋಲ್ಲ. ನಿಮಗೆ ತಗೊಂಡ್ಮೇಲೆ ಗೊತ್ತಾಗ್ತಾ ಹೋಗುತ್ತೆ ಹೇರ್ ಸ್ಟೈಲ್ ಮಾಡ್ತಾ ಇದನ್ನು ಇದಕ್ಕೆ ಯೂಸ್ ಮಾಡ್ಬೋದು ಅಂತ. ಇದು ಕ್ರಿಂಪಿಂಗ್ ಮಿಷಿನ್, HNK ಜಿಗ್ಜಾಗ್ ಮಿಷಿನ್ ಅಂತ ಕೂಡ ಕರಿತೀವಿ. ಇದು HNK ಕಂಪನಿದು. ಇದು ಸ್ವಿಚ್ ಆಗ್ತಿದ್ದಂಗೆ ನಮಗೆ ಇಲ್ಲಿ ಗೊತ್ತಾಗುತ್ತೆ ಎಷ್ಟಕ್ಕೆ ಇಟ್ಕೊಬೇಕು ಅಂತ ಹೇಳಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಕಡಿಮೆ ಬೇಕು ಅಂದರೆ ಕಡಿಮೆ ಅಷ್ಟೇ. ಇದನ್ನು ನಾವು ಕ್ರಿಂಪರ್ ನಮಗೆ ಹೇರ್ ಏನು ಹೇಳ್ತೀವಿ, ಹೇರ್ ಪ್ರಿಪ್ರೇಷನ್ಗೆ, ಹೇರ್ ಸ್ಟೈಲ್ಗೂ ಮುಂಚೆ ಹೇರ್ ಪ್ರಿಪ್ರೇಷನ್ ಮಾಡ್ಕೊಳ್ಳುವಾಗ
ಕ್ರಿಂಪರ್ ಮಾಡಿದ್ರೇ ಬಫ್ ಅಥವಾ ಹೇರ್ ಸ್ಟೈಲ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಕೂತ್ಕೊಳ್ಳೋದು ಮತ್ತು ವಾಲ್ಯೂಮ್ ಹೆಚ್ಚಾಗುತ್ತೆ ಅನ್ನೋದಕ್ಕೋಸ್ಕರ ಕ್ರಿಂಪರ್ನ ಯೂಸ್ ಮಾಡ್ತೀವಿ. ಸ್ಟ್ರೈಟ್ನರ್ದು ಇನ್ನೊಂದು ಹೇಳಬೇಕು ಅಂತ ಹೇಳಿದೆ ಅಂದ್ಕೊಂಡೆ, ಬಟ್ ಹೇಳಲಿಲ್ಲ. ಸ್ಟ್ರೈಟ್ನರ್ನ ಹೇರ್ನ ಸ್ಟ್ರೈಟ್ ಮಾಡೋದಕ್ಕೆ ಒಂದು ಯೂಸ್ ಮಾಡ್ತೀವಿ. ಇನ್ನೊಂದು ಹೇರ್ ಸ್ಟ್ರೈಟ್ ಮಾಡೋದಕ್ಕೆ ನಾವೆಲ್ಲ 180 ಡಿಗ್ರಿ ಅಂತೂ ಇಟ್ಕೊತೀವಿ ಅಲ್ವಾ, 170 180. ಇದರಲ್ಲಿ ನಾವು ಸ್ಯಾರಿ ಕೂಡ ಸ್ಟ್ರೈಟ್ನಿಂಗ್ ಮಾಡ್ಬೋದು. ಪ್ಲೇಟ್ಸ್ ಎಲ್ಲ ಆದಮೇಲೆ ನೀಟಾಗಿ ಡ್ರೇಪ್ ಎಲ್ಲ ಆದಮೇಲೆ ನಾವು ಐರನ್ ಬಾಕ್ಸ್ ಏನಾದರೂ ತೊಗೊಂಡೋಗಿರಲ್ಲ ಅಂತ ಹೇಳಿದ್ರೆ ಇದನ್ನು ಸ್ವಲ್ಪ ಕಡಿಮೆ ಇಟ್ಕೊಳ್ಬೇಕು. 110 100 ಈ ಥರ ಇಟ್ಕೊಂಡು ಜಸ್ಟ್ ಈ ಥರ ಸ್ಯಾರಿನ ನೀಟಾಗಿ ಐರನ್ ಮಾಡಬೇಕು. ತುಂಬ ಜಾಸ್ತಿ ಇಟ್ಕೊಳ್ಬೇಡಿ, ಹೇರ್ಗೆ ಇಟ್ಕೊಳ್ಳೋ ಅಷ್ಟು. ಆಮೇಲೆ ತುಂಬ ಕಾಸ್ಟ್ಲಿ ಸೀರೆ ಇರುತ್ತೆ, ಸುಟ್ಟೋಗ್ಬಿಟ್ರೆ ಕಷ್ಟ ಆಗುತ್ತೆ. ಆದಷ್ಟು ಸ್ವಲ್ಪ ಕಡಿಮೆ ಇಟ್ಕೊಂಡು ಬೇರೆ ಕಡೆ ಟ್ರೈ ಮಾಡಿ ಆಮೇಲೆ ರೇಷ್ಮೆ ಸೀರೆಗೆ ಹೋಗಿ. ಕೆಲವೊಂದು ಸೀರೆ ಕೈಯಲ್ಲೇ ಐರನಿಂಗ್ ಮಾಡಿದ್ರೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ. ಅಂಥ ಸೀರೆಗೆಲ್ಲ ಏನು ನಾವು ಐರನಿಂಗ್ ಮಾಡೋದು ಬೇಕಾಗಿಲ್ಲ. ಸೊ ಇದೊಂದು ಅಷ್ಟೇ. ನೆಕ್ಸ್ಟ್ ನಮಗೆ ಟಾನ್ಸ್ ಮಿಷಿನ್ ಬೇಕಿತ್ತು ಮೇಡಮ್. ಹಲೋ, ಬೇಕಿಲ್ಲ, ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ. ಕೆಳಗಡೆ ಇರೋದು ಕೊಟ್ಬಿಡಿ, ಅದನ್ನು ಆಮೇಲೆ ಕೊಡಿವ್ರಂತೆ. ಇಲ್ಲಿ ತಗೊತೀನಿ. ಬರ್ತಿದ್ಯಾ ಕ್ರಿಂಪ್? ನನ್ನ ಸ್ಟೂಡೆಂಟ್ ಇದ್ದಾರೆ ಗಾಯ್ಸ್, ಇಲ್ಲೊಬ್ರು ಸ್ಟೂಡೆಂಟ್ ಬರ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಅವರು ಕರ್ಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಟಾನ್ಸ್ ಮಿಷಿನ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನನ್ನ ಹತ್ರ 2 ಥರ ಟಾನ್ಸ್ ಮಿಷಿನ್ ಇದೆ. ಇದು ಒಂದು ಜಸ್ಟ್ ಹಂಗೆ ತೋರಿಸ್ತೀನಿ. ಇದೊಂದು WAHL ಅಂತ ಇದೆ ಅಷ್ಟೇ ಅನಿಸುತ್ತೆ. ಇದು ಮಾಡೆಲ್ ನಂಬರ್ WPC T4 0024. ಇದು ಕರ್ಲ್ ತುಂಬ ಚೆನ್ನಾಗಿದೆ. ಇದರಿಂದನೇ ಮಾಡ್ಕೊಂಡಿದ್ದು ಕರ್ಲು. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆ್ಯಕ್ಚುಲಿ ಈ ಕರ್ಲ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ನೇಮ್ ನನಗೆ ಗೊತ್ತಿಲ್ಲ. ಇದ್ರ ಮೇಲೆ ಏನು ಕೊಟ್ಟಿದ್ದಾರೆ, WHAL. ಮೋಸ್ಟ್ಲಿ ಹಿಂಗೆ ಸರ್ಚ್ ಮಾಡಿ ನಿಮಗೆ ನೈಕಾದಲ್ಲಿ ಸಿಗ್ಬೋದು, ಅಥವಾ ಇದನ್ನು ನಿಮ್ಮ ಹತ್ರ ನಿಯರ್ ಯಾವುದಾದ್ರೂ ಶಾಪ್ ಇದ್ದರೆ ಇದನ್ನ ಹೋಗಿ ತೋರಿಸಿ ಕೊಡ್ತಾರೆ. ಇದು ತುಂಬ ಚೆನ್ನಾಗಿ ಬರುತ್ತೆ ಕರ್ಲ್ಸ್ಗೆ, ಚಿಕ್ಕದಾಗಿ ಕರ್ಲ್ಸ್ ಬರುತ್ತೆ, ಸಖತ್ತಾಗಿ ಕಾಣುತ್ತೆ. ಇದೊಂದು ಥರ ಟಾನ್ಸ್ ಮಿಷಿನ್ ಇದೆ. ಮತ್ತು ಇನ್ನೊಂದಿದೆ ಕೊಡಿ. ಇನ್ನೊಂದಿದು, ಇದು ಐಕಾನಿಕ್ ಬ್ರ್ಯಾಂಡು. ಇದು ಕೂಡ ತುಂಬ ಹೀಟ್ ಆಗಿದೆ, ಯಾಕೆಂದರೆ ಇವಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ರಲ್ವ ಅವರು, ಹಾಗಾಗಿ ತುಂಬ ಬಿಸಿ ಇದೆ. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಐಕಾನಿಕ್ ಪ್ರೊಫೆಷ್ನಲ್. ಇದು ಮೇ ಬಿ 22 ನಂಬರು ಟಾನ್ಸ್ದಿದು. 22 ನಂಬರ್ದಾದರೆ ನಮಗೆ ಓಕೆ. ಇನ್ನು ತುಂಬ ಥರ ಕರ್ಲ್ಸು ಟಾನ್ಸು ಸಿಗುತ್ತೆ, ಅದೆಲ್ಲ ನಮಗೆ ನಾವು ಮಾಡೋ ಹೇರ್ ಸ್ಟೈಲ್ಗಳಿಗೆ ಸೂಟ್ ಆಗೋಲ್ಲ. 22 ನಂಬರ್ದಾದರೆ ಸೂಟ್ ಆಗುತ್ತೆ. ಜಸ್ಟ್ 22 ನಂಬರ್ ಒಂದೇ ಇಟ್ಕೊಳ್ಳಿ ಸಾಕು. ನಾನು ಇದೊಂದೇ ಯೂಸ್ ಮಾಡ್ತಾ ಇರೋದು. ಇಷ್ಟು. ಕೈ ಸುಟ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಮೊನ್ನೆ ಟಾನ್ಸ್ ಮಾಡೋದಕ್ಕೆ ಹೋಗಿ ಡಮ್ಮಿ ತಂದ್ಕೊಟ್ಟಿದ್ದೀನಿ ಪ್ರಾಕ್ಟೀಸ್ ಮಾಡಿ ಅಂತ, ಪಾಪ ಕೈ ಸುಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ನೀಟಾಗಿ ಮಾಡಿದ್ದಾರೆ. ಕರ್ಲ್ಸ್ ಕೂಡ ನೀಟಾಗಿ ಬಂದಿದೆ, ನಿಮಗೆ ತೋರಿಸ್ತೀನಿ. ಸೊ ಇಷ್ಟೇ ಗೈಸ್, ಇದಿಷ್ಟು ನನ್ನ ಪ್ರೊಫೆಷನಲ್ ಹೇರ್ ಕಿಟ್ ಸೆಟ್ಟು. ಸೊ ಇಷ್ಟರಲ್ಲೇ ನಾನು ಹೇರ್ ಸ್ಟೈಲ್ಸ್ನ ಮುಗಿಸ್ತೀನಿ. ನನಗೆ ತುಂಬ ಪ್ರಾಡಕ್ಟ್ಸ್ ಬೇಕು ಅಂತ ಎಲ್ಲ ಏನಿಲ್ಲ. ಮತ್ತು ವಾಲ್ಯೂಮ್ ಪೌಡರು ರೆಡ್ ಕಲರ್ದು ಅದೆಲ್ಲ ಯೂಸ್ ಮಾಡ್ತಾರಲ್ಲ, ನಾನು ಅದೆಲ್ಲ ಏನೂ ಯೂಸ್ ಮಾಡಲ್ಲ. ಜಸ್ಟ್ ಬ್ಯಾಕೂಮ್ನ ಚೆನ್ನಾಗಿ ಮಾಡಿಕೊಂಡು ಈ ಸ್ಪ್ರೇನ ಯೂಸ್ ಮಾಡ್ತೀನಿ ಅಷ್ಟೇ. ತುಂಬ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ರೆ ಹೇರ್ ಡ್ಯಾಮೇಜ್ ಆಗೋದು ಜಾಸ್ತಿ ಇರುತ್ತೆ. ನನಗೆ ಎಷ್ಟು ಅವಶ್ಯಕತೆನೋ ಎಷ್ಟರಲ್ಲಿ ಅಂದರೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ ಅಲ್ವಾ, ಇಷ್ಟು ಪ್ರಾಡಕ್ಟ್ ಇದ್ದರೆ ಸಾಕು, ಹೇರ್ ಸ್ಟೈಲ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಮಾಡ್ತೀವಿ ಅಂದರೆ ಮಾಡಿ ನಮಗೆ ಪ್ರಾಕ್ಟೀಸ್ ಇರುತ್ತಲ್ಲ, ನನಗನ್ಸುತ್ತೆ ಇಷ್ಟಿದ್ರೆ ಸಾಕು, ಆರಾಮಾಗಿ ಮಾಡಿಬಿಡ್ತೀನಿ ನಾನು ಅಂತ. ಹಾಗಾಗಿ ನಾನು ಇದಿಷ್ಟನ್ನೇ ಯೂಸ್ ಮಾಡ್ತಾ ಇರೋದು. ಸೊ ಇದಿಷ್ಟು ನಂದು ಹೇರ್ ಟೂಲ್ ಕಿಟ್ ಆಯಿತಾ. ಪ್ರೊಫೆಷ್ನಲ್ ಮೇಕಪ್ ಕಿಟ್ಟು, ಅದಕ್ಕೆ ಕೆಲವೊಂದು ಐಟಮ್ಸ್ನ ಆ್ಯಡ್ ಮಾಡೋದಿದೆ. ಅದೆಲ್ಲ ಆ್ಯಡ್ ಆದಮೇಲೆ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಅಂದರೆ ಹೇರ್ ಟೂಲ್ ಮತ್ತು ಮೇಕಪ್ ಕಿಟ್ ಎರಡೂ ಒಂದರಲ್ಲೇ ವಿಡಿಯೋ ಮಾಡಿದ್ರೆ ಅಷ್ಟು ಉದ್ದ ಲೆಂತಿ ಆಗಿಬಿಡುತ್ತೆ, ನೋಡೋಕ್ಕೂ ಬೋರ್ ಆಗುತ್ತೆ. ಹಾಗಾಗಿ ಇದು ಹೇರ್ ಟೂಲ್ ಮಾಡ್ತಾಯಿದ್ದೀನಿ, ಅದು ಮೇಕಪ್ ಕಿಟ್ ಅಂತ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಹೇರ್ ಟೂಲ್ ಕಿಟ್ ಇದಿಷ್ಟು ಮುಗಿಸಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಕೆಲವೊಂದು ಐಟಮ್ಸ್ನ ಆ್ಯಡ್ ಆನ್ ಮಾಡೋದಿದೆ. ಅದೆಲ್ಲ ಫುಲ್ ಆ್ಯಡ್ ಆದಮೇಲೆ ನಾನು ನಿಮಗೆ ಪ್ರೊಫೆಷ್ನಲ್ ಮೇಕಪ್ ಕಿಟ್ ಏನೇನಿದೆ, ಏನೇನು ತೊಗೊಬೇಕು, ಎಷ್ಟಿದ್ರೆ ಸಾಕು, ತುಂಬ ಜಾಸ್ತಿ ಎಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಮಾತ್ರ ಸಾಕು.
ಎಷ್ಟು ಕಡಿಮೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವೋ ಅಷ್ಟು ಮೇಕಪ್ ಚೆನ್ನಾಗಿ ಬರುತ್ತೆ. ಎಲ್ಲ ಥರದ್ದು ಎಲ್ಲ ಕಂಪ್ನಿದು ತುಂಬ ಬ್ರ್ಯಾಂಡೆಡ್ಡು ತುಂಬ ಕಾಸ್ಟ್ಲಿವು ತೊಗೊಂಡ್ರೆ ಮಾತ್ರ ಮೇಕಪ್ ಚೆನ್ನಾಗಿ ಬರುತ್ತೆ ಅಂತಲ್ಲ. ನಾವು ಹೆಂಗೆ ಮಾಡ್ತೀವಿ, ಯಾವ ಟೆಕ್ನಿಕ್ ಮೇಲೆ ಮಾಡ್ತೀವಿ, ಯಾವ ಪ್ರಾಡಕ್ಟ್ ಆದಮೇಲೆ ಯಾವ ಪ್ರಾಡಕ್ಟ್ ಹಾಕ್ತೀವಿ, ಎಷ್ಟು ಪ್ರಾಡಕ್ಟ್ ಹಾಕ್ತೀವಿ, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬ ಕಾಸ್ಟ್ಲಿವು ತೊಗೊಂಡ್ರೆ 4,000 5,000 10,000 ಫೌಂಡೇಶನ್ಸ್ನ ತೊಗೊಂಡ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಏನಿಲ್ಲ. ಸೊ ನಾವು ಹೆಂಗೆ ಮಾಡ್ತೀವಿ ಟೆಕ್ನಿಕ್ಸ್ ಮೇಲೆ ಡಿಪೆಂಡ್ಸ್ ಅಷ್ಟೇ. ಸೊ ನನ್ನ ಹತ್ರನೂ ತುಂಬ ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ಏನೂ ಇಲ್ಲ, ಸ್ವಲ್ಪ ಕಡಿಮೆನೇ ಇರೋದು. ಅದರಲ್ಲೇ ಚೆನ್ನಾಗಿ ಫಿನಿಶಿಂಗ್ನ ಕೊಡ್ತೀನಿ ಅಷ್ಟೇ. ಸೊ ಅದು ಕೂಡ ಶೀಘ್ರದಲ್ಲಿ ಯಾವಾಗಾದರೂ ಒಂದ್ಸಲ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತು ನಿಮಗೆ ಈ ತುಮಕೂರು, ನಮ್ಮದು ಲೊಕೇಶನ್ ಬಂದುಬಿಟ್ಟು ತುಮಕೂರು ಸುತ್ತಮುತ್ತ ಯಾವ ಕಡೆನೇ ಆಗಿರ್ಬೋದು, ಮೇಕಪ್ ಆರ್ಡರ್ಸ್ ಏನಾದರೂ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ತಮ್ನೇಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ನಿಮಗೆ ಯಾವ ಥರ ಮೇಕಪ್ ಬೇಕು, ಯಾವ ಥರ ಹೇರ್ ಸ್ಟೈಲ್ ಬೇಕು, ಎಲ್ಲನೂ ನಾನು ನಿಮಗೆ ಯಾವ ಥರ ಬೇಕೋ ಅದೇ ಥರನೇ ಮಾಡಿಕೊಡ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ನಮ್ಮ ಹತ್ರ ಮೇಕಪ್ನ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಷ್ಟು ನನ್ನ ಇವತ್ತಿನ ವಿಡಿಯೋ. ಸೊ ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.